ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಬ್ರಹ್ಮ ವಿವಾಹ ದೈವ ವಿವಾಹದ ಬಗ್ಗೆ ಹೇಳಿದ್ದೆ. ಅದರಲ್ಲಾಗುವಂಥ ಲೋಪದೋಷಗಳು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನೂ ಕೂಡ ನಿನ್ನೆ ಸಂಚಿಕೆ ತಿಳಿಸಿದ್ದೆ. ಇವತ್ತು ಮುಂದುವರಿದ ಭಾಗ, ಈ ಬ್ರಹ್ಮ ವಿವಾಹ ದೈವಿಕ ವಿವಾಹ 100ಕ್ಕೆ 80% ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಗುರು ಹಿರಿಯರ ಆಶೀರ್ವಾದ ಮಾಡಿ ಮದುವೆ ಮಾಡುವಂಥದ್ದು. ಬ್ರಹ್ಮ ವಿವಾಹ ಅಂತೆ ಒಳ್ಳೆಯ ವಿದ್ಯಾವಂತ ಸಂಸ್ಕಾರ ಇರುವಂಥವನಿಗೆ, ದೈವಭಕ್ತ ಮತ್ತು ಗುರು ಹಿರಿಯರಲ್ಲಿ ಭಕ್ತಿ ಗೌರವ ಇರುವಂಥ ವ್ಯಕ್ತಿಗೆ ಹೆಣ್ಣನ್ನು ಕೊಟ್ಟಾಗ ಅದು ಬ್ರಹ್ಮ ವಿವಾಹ ಆಗಿದೆ ಅಂತ. ಯಾರು ಒಂದೊಳ್ಳೆ ವಿದ್ಯಾವಂತ ಒಬ್ಬ ಸಂಸ್ಕಾರವಂತನಿಗೆ ಹೆಣ್ಣು ಕೊಟ್ಟಿದ್ದಾರೋ ಆ ಹೆಣ್ಣು ಕೊಟ್ಟಂಥ ಮನೆಯವರಿಗೆ ಪಿತೃದೇವತೆಗಳಿಗೆಲ್ಲ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ ಆ ಒಂದು ಕನ್ಯಾದಾನದಿಂದ. ದೈವ ವಿವಾಹ ಅಂದರೆ ಒಬ್ಬ ಪುರೋಹಿತನಿಗೆ ಯಾರೇ ಆಗಿರ್ಬೋದು, ಯಾವ ಜಾತಿಯವನೇ ಆಗಿರ್ಬೋದು, ದೇವ್ರ ಪೂಜೆ ಮಾಡ್ತಿರ್ಬೇಕು, ದೇವಸ್ಥಾನದಲ್ಲಿ ಅರ್ಚಕನಾಗಿರಬೇಕು, ಅವನು ಯಾವ ಧರ್ಮದವನೇ ಆಗಿರಲಿ ಯಾರೇ ಆಗಲಿ, ಅಂಥವನಿಗೆ ಹೆಣ್ಣು ಕೊಟ್ಟಾಗ ಅದಕ್ಕೆ ದೈವ ವಿವಾಹ ಅಂತಾರೆ. ಅಂಥ ಹೆಣ್ಣನ್ನು ಪಡ್ಕೊಂಡು ಬಂದ ಮೇಲೆ ಸಂಸಾರದಲ್ಲಿ ಕೆಲವು ತೊಂದರೆಗಳಿರ್ತದೆ. ಅದು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಈ ದೈವ ವಿವಾಹ ಅನ್ನೋ ಸಿಸ್ಟಮಲ್ಲಿ ಯಾರು ಹೆಣ್ಣನ್ನು ಕನ್ಯಾದಾನ ಮಾಡ್ತಾರೋ ಅಂಥವ್ರಿಗೂ ಕೂಡ ಪಿತೃದೇವತೆಗಳು, ತಾನು ಹುಟ್ಟು ಬೆಳೆದ ತವ್ರ ಮನೆಯಲ್ಲಿ ಇರೋ ಎಲ್ಲ ಪಿತೃದೇವತೆಗಳಿಗೂ ಮೋಕ್ಷ ಸಿಗ್ತದೆ ಅಂತ ಹೇಳುತ್ತೆ ಮನುಶ್ರುತಿ ಮತ್ತು ವೇದಗಳಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದೆರಡು ವೆರೈಟಿ ಮದುವೆ, ಅಪ್ರೂವ್ಡ್ ಮ್ಯಾರೇಜಸ್ ಅಂತ. ಮ್ಯಾರೇಜಲ್ಲಿ 2 ವೆರೈಟಿ. ಒಂದು ಅಪ್ರೂವ್ಡ್ ಅಂದ್ರೇನು, ಗುರು ಹಿರಿಯರು ತಂದೆ ತಾಯಿಗಳು ಎಲ್ಲರೂ ನಿರ್ಧಾರ ಮಾಡಿ ಮದುವೆ ಮಾಡೋದಕ್ಕೆ ಅಪ್ರೂವ್ಡ್ ಅಂತ. ನಾನ್ ಅಪ್ರೂವ್ಡ್ ಅಂದರೆ ಕದ್ದು ಮದುವೆ ಮಾಡ್ಕೊಳ್ಳೋದು, ಯಾರ ಆಶೀರ್ವಾದನೂ ಇಲ್ದಾನೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತು ಅಪ್ರೂವ್ಡ್ ಮ್ಯಾರೇಜಲ್ಲಿ ಬ್ರಹ್ಮ ವಿವಾಹ ದೈವ ವಿವಾಹ, ಇದು ಅಪ್ರೂವ್ಡ್ ಮ್ಯಾರೇಜ್. ಎಲ್ಲರೂ ಸನ್ಮತಿ ಪಡೆದು ಅಪ್ಪಣೆ ಪಡೆದು ಸಮೂಹದಲ್ಲಿ ಮದುವೆ, ಎಲ್ಲರ ಸಾನ್ನಿಧ್ಯದಲ್ಲಿ ಮದುವೆ ಆಗೋದು. ಇವತ್ತು ಇನ್ನೊಂದು ಮದುವೆ ಇದೆ ಅಪ್ರೂವ್ಡಲ್ಲಿ, ಆರ್ಷ ವಿವಾಹ ಅಂತ. ಆರ್ಷ ವಿವಾಹ ಪ್ರಜಾಪತಿ ವಿವಾಹ ಅಂತೇಳಿ, ಪ್ರಜಾಪತ್ಯ ವಿವಾಹ ಅಂತೇಳಿ. ಈ ಆರ್ಷ ಪ್ರಜಾಪತ್ಯ ವಿವಾಹ ಏನು ಡಿಫರೆನ್ಸು? ಹಿಂದಿನ ಕಾಲದಲ್ಲಿ ಹೆಣ್ಣು ಹೆತ್ತಿರೋರ ಮನೆಗೆ ಒಂದಷ್ಟು ಗಿಫ್ಟ್ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಿದ್ರಂತೆ. ಈಗ ಒಬ್ಬರ ಮನೇಲಿ ಒಂದೊಳ್ಳೆ ಸುಂದರವಾದಂಥ ಹೆಣ್ಮಗು, ಸುಸಂಸ್ಕೃತಳು, ಒಳ್ಳೆ ರೀತಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟಿರೋ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ಅವರಿಗೆ ಒಂದು ಹಸು ಗೋದಾನ ಮಾಡಿ ಹಸು ಕೊಟ್ಟೋ, ಇಲ್ಲ ಒಂದಷ್ಟು ಗಿಫ್ಟ್ ಏನೋ ಒಂದು ಅರ್ಧ ಎಕರೆ ಜಮೀನು ಕೊಟ್ಟೋ ವಧು ದಕ್ಷಿಣೆ ಕೊಡ್ತಾ ಇದ್ರಂತೆ. ಅಂದರೆ ಹಿಂದಿನ ಕಾಲದಲ್ಲಿ ಋಷಿಗಳಿಗೆ ಒಂದಷ್ಟು ಋಷಿಗೆ ದುಡ್ಡು ಕೊಟ್ಟು ಅವ್ರ ಮನೆ ಹೆಣ್ಣನ್ನು ಮದುವೆ ಮಾಡ್ಕೊಂಡು ಬರ್ತಿದ್ರಂತೆ. ಇದು ಆಗಿನ ಕಾಲದಲ್ಲಿತ್ತು, ಈಗಲೂ ಇದೆ ಈ ಆರ್ಷ ವಿವಾಹ. ಈ ಆರ್ಷ ವಿವಾಹ ಅಂತ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ಹುಡುಗಿ ಚೆನ್ನಾಗಿದ್ದಾಳೆ, ಓದ್ಕೊಂಡಿದ್ದಾಳೆ, ಒಳ್ಳೆ ಮನೆತನ, ಬೇರೆಯವ್ರಿಗೆ ಮದುವೆ ಮಾಡಿಬಿಡ್ತಾರೆ. ಆದರೆ ಅವರಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ದುಡ್ಡಿರೋದಿಲ್ಲ. ಅಥವಾ ದುಡ್ಡಿದ್ರೂ ಕೂಡ ಕೆಲವರು ಮದುವೆ ಖರ್ಚೆಲ್ಲ ನಾವೇ ವಹಿಸ್ಕೊಂಡ್ಬಿಡ್ತೀವಿ, ನಾವೇ ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡಿ ಚೌಟ್ರಿ ಬುಕ್ ಮಾಡಿ ಬರೋರಿಗೆಲ್ಲ ಊಟ ಹಾಕಿ ಅನ್ನದಾನ ಮಾಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತೀವಿ, ನೀವು ಜಸ್ಟ್ ನಿಮ್ಮ ಮಗಳನ್ನ ಕರ್ಕೊಂಬನ್ನಿ, ನಾವೆಲ್ಲ ನೋಡ್ಕೋತೀವಿ ಅಂತ ಕೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ಆರ್ಷ ವಿವಾಹ. ಆರ್ಷ ಅಂತಂದರೆ ಇನ್ನೊಂದು ಕೊಡೋದು, ಇನ್ನೊಬ್ರು ಕೊಟ್ಟು ಮದುವೆ ಮಾಡಿಕೊಡೋದು. ಇದು ಒಂದು. ಪ್ರಜಾಪತ್ಯ ವಿವಾಹದಲ್ಲಿ ಗಂಡು ವರದಕ್ಷಿಣೆನೇ ತಗೊಳ್ಳದೆ ಮದುವೆ ಆಗೋದು, ಅದೊಂದು ವಿಶೇಷವಾದಂಥದ್ದು. ಈಗ ನನ್ನ ಇಂಜಿನಿಯರಿಂಗ್ ಓದಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಪ್ಪಿದ್ದ ಸುದರ್ಶನ್ ರೆಡ್ಡಿ ಅಂತ. ಅವರು ಹೈದರಾಬಾದ್ ಹತ್ರ ಒಂದು ಊರು. ಆ ಹುಡುಗ ನನ್ನ ಜೊತೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ
ಅವರ ಹೆಣ್ಣು ಕೊಡೋರೊಬ್ಬರು ಅವನಿಗೆ ನಮ್ಮ ಕಾಲೇಜಿಗೆ ಡೊನೇಷನ್ ಕೊಟ್ಟು ಫೀಸ್ ಕಟ್ಟಿ ಹಾಸ್ಟ್ಲು ಫೀಸ್ ಕಟ್ಟಿ ಎಲ್ಲ A to Z ನೋಡ್ಕೋತಾ ಇದ್ದಾರೆ. ಅವ್ನಿಗೆ ಇಂಜಿನಿಯರಿಂಗ್ ಓದಿಸ್ತಾ ಇದ್ದಾರೆ. ಓದಾದಮೇಲೆ ಅವನು ಅವ್ರ ಮನೆ ಹುಡುಗಿನ ಮದುವೆ ಮಾಡ್ಕೋಬೇಕು. ಅವನು ಓದಾದಮೇಲೆ ಮನೆ ಹುಡುಗಿನ ಮದುವೆ ಮಾಡ್ಕೋಬೇಕು. ಅಲ್ಲಿವರೆಗೂ ಅವ್ನ ಖರ್ಚು ವೆಚ್ಚ ಎಲ್ಲ ಹೆಣ್ಣನ್ನು ಹೆತ್ತವ್ರಿಗೂ ನೋಡ್ಕೊಳ್ತಿದ್ದಾರೆ. ಇದಕ್ಕೆ ಪ್ರಜಾಪತ್ಯ ವಿವಾಹ ಅಂತ. ಕೊನೆಗೆ ಅವನು ಅವ್ರ ಮನೆ ಹುಡುಗಿನ ಮದುವೆ ಮಾಡಿಕೊಂಡ. ಯಾಕೆ ಇಂಜಿನಿಯರಿಂಗ್ಗೆ ಬಂಡವಾಳ ಹಾಕಿರ, ಅವಾಗ ಡೊನೇಷನ್ ಕೊಟ್ಟು ಓದಿಸಿ ಎಲ್ಲ ಮಾಡಿದರು. ಇದೆಲ್ಲ ಅಲ್ದೇ ಅವ್ನಿಗೆ 5 ಎಕರೆ ಜಮೀನು ಕೊಟ್ಟು, ಒಂದು ಕಾರ್ ಕೊಟ್ಟು, ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟು ಮದುವೆ ಮಾಡಿದರು ಹುಡುಗನಿಗೆ. ಅಷ್ಟು ಶ್ರೀಮಂತರು ಅವರು. ಆಂಧ್ರದಲ್ಲಿ ಯಾವುದೋ ಒಂದು ರೆಡ್ಡಿ ಫ್ಯಾಮಿಲಿ. ಇದಕ್ಕೆ ಪ್ರಜಾಪತ್ಯ ವಿವಾಹ ಅಂತ ಕರೀತಾರೆ. ಅಂದರೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಇದೆ, ವರದಕ್ಷಿಣೆ ಇಲ್ಲದೇ ಮದುವೆ ಮಾಡ್ಕೊಳ್ಳೋದು ಒಂದು ವೆರೈಟಿ ಇದೆ. ವರದಕ್ಷಿಣೆ ಇಲ್ಲದೇ ಮದುವೆ ನೋಡೋದು ಯಾವುದು ಅಂದರೆ ಪ್ರಜಾಪತ್ಯ ವಿವಾಹ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಪ್ರಜಾಪತ್ಯ ವಿವಾಹ ಅಂದರೆ ಏನೂ ತಗೊಳ್ಳದೆ ಮದುವೆ ಆಗೋದು. ನಮಗೆ ವರದಕ್ಷಿಣೆ ಬೇಡ, ನಿಮ್ಮ ಮನೆ ಹೆಣ್ಮಗಳು ಸಾಕು. ಇದು ಪ್ರಜಾಪತ್ಯ ವಿವಾಹ. ಆರ್ಷ ವಿವಾಹ ಹೆಣ್ಣೆತ್ತವ್ರಿಗೆ ಏನೋ ಒಂದಷ್ಟು ದುಡ್ಡು ಕೊಟ್ಟು, ಜಮೀನು ಕೊಟ್ಟು, ಗಿಫ್ಟ್ ಕೊಟ್ಟು ಮದುವೆ ಮಾಡ್ಕೊಳ್ಳೋದು. ಈ ಎರಡರಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ. ಆದರೆ ಇವತ್ತಿನ ಈ ಒಂದು ಪ್ರೆಸೆಂಟ್ ಕಂಪ್ಯೂಟರ್ ಯುಗದಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗೋದು ಭಾಳ ಅವಮಾನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನು ಡೌರಿ ತೊಗೊಳ್ದೆ ಮದುವೆ ಆಗ್ಬಿಟ್ಟಿಯನಪ್ಪ ನೀನು, ನೀನು ಗಂಡಸೇ ಎಲ್ಲ ಬಿಡು ಅಂತಾರೆ. ಹಾಗಿದೆ ಇವತ್ತಿನ ದಿವಸ. ಈ ಪ್ರಜಾಪತ್ಯ ವಿವಾಹದಲ್ಲಿ ವರದಕ್ಷಿಣೆ ಇಲ್ಲದೇ ಮದುವೆ ಆಗಬೇಕು ಅಂತ ಶಾಸ್ತ್ರ ಮನುಶ್ರುತಿನಲ್ಲಿ ಹೇಳೋದು, ನಮ್ಮ ವೇದಗಳಲ್ಲಿ ಹೇಳ್ತಾ ಇದೆ. ವರದಕ್ಷಿಣೆನ ತೊಗೊಂಡು ಮದುವೆನೂ ಮಾಡಿಕೊಂಡು, ನಿಮ್ಮಪ್ಪ ಮದುವೆ ಆದಮೇಲೆ ಇನ್ನೊಂದಷ್ಟು ದುಡ್ಡು ತೊಗೊಂಬ, ಇನ್ನೊಂದಷ್ಟು ಸೈಟ್ ತೊಗೊಂಬ, ಕಾರ್ ಕೊಡಿಸು, ನಿಮ್ಮ ಅಪ್ಪಂಗೆ ಹೇಳಿ ಕಾರ್ ಕೊಡಿಸು, ಬಿಸ್ನೆಸ್ ಮಾಡ್ತೀನಿ ನಿಮ್ಮ ಅಪ್ಪಂಗೆ ಹೇಳಿ ಇನ್ವೆಸ್ಟ್ ಮಾಡೋಕ್ಕೆ ಕೇಳು. ಹೀಗೆ ಹೆಣ್ಣೂ ತೊಗೊಂಡು ಅವ್ರ ಅಪ್ಪನ ಮನೆ ಅಂದರೆ ಹೆಂಡತಿ ಅಪ್ಪನ ಮನೆ ಎಲ್ಲ ಪೂರ್ತಿ ಕಂಪ್ಲೀಟ್ ಖಾಲಿ ಮಾಡೋರಿಗೂ ಬಿಡೋಲ್ಲ. ಅದಾಗ್ಬಿಟ್ಟಿದೆ. ಇದು ಪ್ರಜಾಪತ್ಯ ವಿವಾಹ ಅಲ್ಲ. ನಿಮ್ಮನೆ ಹೆಣ್ಣು ಕೊಡಿ, ದುಡ್ಡು ಬೇಡ, ವರದಕ್ಷಿಣೆ ಬೇಡ, ನನ್ನ ಗೋತ್ರ ವಂಶ ಚೆನ್ನಾಗಿ ಬೆಳೀಲಿ, ನನ್ನ ವಂಶ ಅಭಿವೃದ್ಧಿ ಆಗಲಿಕ್ಕೆ ನೀವು ಹೆಣ್ಣು ಕೊಡಿ, ವರದಕ್ಷಿಣೆ ಬೇಡ. ಈ ರೀತಿ ಮನಸ್ಸನ್ನು ಸಂಕಲ್ಪ ಮಾಡಿ ಮದುವೆ ಮಾಡಿಕೊಳ್ಳುವಂಥ ಹುಡುಗರೆ ಪ್ರಜಾಪತ್ಯ ವಿವಾಹ ಅಂತಾರೆ. ಇವತ್ತಿನ ಈ ಒಂದು ಸಿಸ್ಟಮ್ಮು ನಶಿಸ್ತಾ ಹೋಗ್ತಾ ಇದೆ. ಯಾಕಂದರೆ ಹೆಣ್ಣಿನ ಕಡೆ ಜೋರು ಇರ್ತಾರೆ, ಗಂಡು ವೀಕು, ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಇಲ್ಲ ಅಂತಾರೆ, ಪ್ರೈವೇಟ್ ಕಂಪ್ನಿಲೂ ಕೆಲಸ ಇಲ್ಲ, ಅವನೇನು ಸಣ್ಣ ಪುಟ್ಟ ಬ್ರೋಕರು ಅಥವಾ ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ, ಅವನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬೇಕು ಅಂದರೆ ದೊಡ್ಡ ಮನೆ ಹುಡುಕಿ ಮದುವೆ ಮಾಡ್ಕೋಬೇಕು. ನನಗೇನು ವರದಕ್ಷಿಣೆ ಬೇಡ ಅಂತ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಕಿಲಾಡಿಗಳು. ಆಮೇಲೆ ಒಂದೊಂದ ನಿಮ್ಮ ಅಪ್ಪನ ಮನೆ ಕಾರ್ ಕೊಡಿಸು, ಸೈಟ್ ಕೊಡಿಸು ಅಂತೇಳೋ ಹೆಂಡ್ತಿಗೆ ಇಟ್ಕೊಂಡು ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು. ಈ ಥರದ್ದೆಲ್ಲ ದೋಷ ಇವತ್ತಿನ ಸಮಾಜದಲ್ಲಿ ಎದ್ದು ಕಾಣ್ತಾ ಇದೆ. ಈ ಆರ್ಷ ವಿವಾಹದಲ್ಲಿ ಹೆಣ್ಣವ್ರಿಗೇನೆ ಹೆಣ್ಣೆತ್ತವ್ರ ಮನೆಗೆ ಏನೋ ಕೊಟ್ಬಿಟ್ಟು ಮದುವೆ ಮಾಡ್ಕೋತಾರ. ಮದುವೆ ಅಂದ್ರೇನು? ಶುಕ್ರ ಗ್ರಹ. ಮದುವೆ ಆಗಬೇಕು ಅಂದರೆ, ಸಂತಾನ ಆಗಬೇಕು ಅಂದರೆ, ಉಪನಯನ ಮಾಡಬೇಕು ಅಂದರೆ, ಮನೆಯಲ್ಲಿ ಗೃಹಪ್ರವೇಶ ಮಾಡಬೇಕು ಅಂದರೆ, ಮನೆ ಕಟ್ಟಬೇಕು, ಎಲ್ಲದಕ್ಕೂ ಗುರುಗ್ರಹ ಆಶೀರ್ವಾದ ಬೇಕು, ಗುರುಬಲ ಬೇಕು. ಸಂತಾನ ಆಗಬೇಕು, ಗುರುಬಲ ಬೇಕು. ಈ ಆರ್ಷ ಮತ್ತು ಪ್ರಜಾಪತ್ಯ ವಿವಾಹದಲ್ಲಿ ಆದವರು ವರದಕ್ಷಿಣೆ ಇಲ್ಲದೆ ಮದುವೆ ಆದ, ವೆರಿ ಗುಡ್, ಆದರೆ ಮಕ್ಕಳಾಗ್ತಿಲ್ಲ. ಮದುವೆ ಆದಮೇಲೆ ವರದಕ್ಷಿಣೆ ಇಲ್ಲದೇ ಮದುವೆ ಆದ, ಪ್ರಜಾಪತ್ಯ ವಿವಾಹ ಪದ್ಧತಿನಲ್ಲಿ ಕೆಲಸ ಇಲ್ಲ, ಉದ್ಯೋಗ ಮಾಡ್ತಿದ್ದ, ಉದ್ಯೋಗ ಕಳ್ಕೊಂಡ, ವ್ಯಾಪಾರ ಮಾಡ್ತಿದ್ದ, ನಷ್ಟ. ಇನ್ನೊಂದು, ಈ ಆರ್ಷ ವಿವಾಹದಲ್ಲಿ ಹುಡುಗಿಗೇ ಡೌರಿ ಕೊಟ್ಟು ಮದುವೆ ಮಾಡ್ಕೊಂಬಂದ, ಆದರೆ ಸಂತಾನ ಆಗ್ತಿಲ್ಲ. ಎರಡನೇದು, ಇಷ್ಟೆಲ್ಲ ಅವ್ರಿಗೆ ಕೊಟ್ಟು ನಾವೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಬಂದಮೇಲೂ ಕೂಡ ನನ್ನ ಹೆಂಡ್ತಿ ಪರಪುರುಷನ ಜೊತೆ ಓಡಾಡ್ತಾಳೆ, ಪರಪುರುಷನ ಜೊತೆ ದಿನ ಮೆಸೇಜ್ ಮಾಡ್ತಾಳೆ, ಮೊಬೈಲ್ನಲ್ಲಿ ಮಾತಾಡ್ತಾಳೆ. ನನ್ನ ಆಫೀಸ್ಗೂ ಅಥವಾ ವ್ಯಾಪಾರಕ್ಕೆ ಹೋದರೆ ನಾನು ಇಲ್ದಿರೋ ಸಮಯದಲ್ಲಿ ನನ್ನ ಹೆಂಡ್ತಿ ಪರಪುರುಷನ ಜೊತೆ ಸಂಬಂಧ ಇದೆ.
ನಮ್ಮ ಅಪ್ಪನಿಗೆ ಎಲ್ಲ ಒಂದು ಆಸ್ತಿ ಕೊಟ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಂದ. ನಾನು ಮದುವೆ ಮಾಡ್ಕೊಂಬಂದ್ಮೇಲೆ ನನ್ನ ಗಂಡ ಇನ್ನೊಬ್ಬನ ಜೊತೆ ಓಡಾಡ್ತಾನೆ, ನನ್ನ ಗಂಡ ಇನ್ನೊಬ್ಬಳು ಇಟ್ಕೊಂಡಿದ್ದಾನೆ, ನನ್ನ ಗಂಡನಿಗೆ ಹಲವಾರು ಹೆಂಗಸು ಸವಾಸ ಇದೆ ಅಂಥೇಳಿ ಈ ಆರ್ಷ ಪದ್ಧತಿ, ಆರ್ಷ ವಿವಾಹ ಮತ್ತು ಪ್ರಜಾಪತ್ಯ ವಿವಾಹದಲ್ಲೂ ಕೂಡ ಲೋಪದೋಷಗಳು ಕಾಣ್ತಾ ಇದೆ ಇವತ್ತಿನ ದಿವಸ. ಯಾಕೆ ಅಂತಂದರೆ ಗುರುವಿನ ಅನುಗ್ರಹ ಇಲ್ಲ. ಹೆಣ್ಣಿನ ಅಂಡಾಣು ಅಂದರೆ ಹೆಂಗಸು ಮುಟ್ಟಾದಾಗ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಆ ಅಂಡಾಣು ವೀರ್ಯಾಣು, ಗಂಡಸನ ವೀರ್ಯಾಣು ಜೊತೆ ಸೇರಿ ಅದು ಪಿಂಡ ಬೆಳೆದು ಮಕ್ಕಳಾಗೋಕ್ಕೆ ಸಾಧ್ಯ ಆಗುತ್ತೆ. ಅಂಡಾಣು ವೀರ್ಯಾಣು ಎರಡು ಮರ್ಜ ಆದಾಗ ಸಂತಾನೋತ್ಪತ್ತಿ ಆಗುತ್ತೆ. ಇಲ್ಲಿ ಮದುವೆ ಆಯಿತು, ಸಂತಾನ ಆಗ್ತಿಲ್ಲ. ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಂಬಂದೆ, ನೀನು ಬಂಜೆ, ಮಕ್ಕಳಾಗ್ತಿಲ್ಲ, ನಿನಗೆ ಸರಿಯಾಗಿ ಮುಟ್ಟಾಗ್ತಿಲ್ಲ, ನಿನ್ನಿಂದ ನನ್ನ ವಂಶವು ಅಭಿವೃದ್ಧಿ ಆಗ್ತಿಲ್ಲ ಅಂತ ಬೈಯೋದು. ಇಲ್ಲ, ನಾನು ಇದ್ದು ಇನ್ನೂ ಪರಪುರುಷ ಜೊತೆ ಇದೆಯಾ, ನಿಮ್ಮ ಅಪ್ಪನಿಗೆ ನಾನು ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಬಂದೆ, ನಿನಗೇನು ಕಮ್ಮಿ ಮಾಡಿದ್ದೀನಿ, ನೋಡಿದ್ರೆ ನನ್ನ ಜೊತೆ ಇಲ್ಲ ಇನ್ನೊಬ್ಬನ ಜೊತೆ ಓಡಾಡ್ತೀಯ ಅಂತ. ಇಲ್ಲಿ ಹುಡುಗಿದು ತಪ್ಪಿರ್ತದೆ. ಹುಡುಗಿ ಹಲವಾರು ಪುರುಷರ ಜೊತೆ ಸವಾಸ ಇರುತ್ತೆ, ಹುಡುಗನೂ ಕೂಡ ಹೆಂಡತಿ ಬಿಟ್ಟು ಬೇರೆ ಬೇರೆ ಹೆಂಗಸು ಸವಾಸ ಇರ್ತದೆ, ಮಕ್ಕಳಾಗ್ತಿಲ್ಲ. ಆಮೇಲೆ ಏನಾಗುತ್ತೆ, ಇಬ್ಬರಲ್ಲೂ ಗೊಂದಲ, ಅನುಮಾನ ಬಂದು ಡೈವರ್ಸ್ಗೆ ಹೋಗ್ತಾ ಇದೆ, ಬೇರ್ಪಡ್ತಾ ಇದ್ದಾರೆ. ಇಂಥ ಕೋಟ್ಯಾಂತರ ಕೇಸ್ ಇದೆ ಜಗತ್ತಿನಲ್ಲಿ. ಮದುವೆ ಆಯಿತು ಶುಕ್ರನ ಅನುಗ್ರಹದಿಂದ, ಆದರೆ ಸಂತಾನೋತ್ಪತ್ತಿ ಆಗ್ತಿಲ್ಲ, ಒಂದು ಪ್ರಾಬ್ಲಮ್ಮು. ಕಳತ್ರ ಯೋಗ, ಇನ್ನೊಬ್ಬರ ಜೊತೆ ಹೋಗೋ ಸವಾಸ, ಇವನು ಇನ್ನೊಬ್ಬಳನ್ನ ಇಟ್ಕೊಂಡಿದ್ದಾನೆ, ಅವಳು ಇನ್ನೊಬ್ಬರ ಜೊತೆ ಓಡಾಡ್ತಿರ್ತಾಳೆ. ಹೀಗೆ ಫ್ಯಾಮಿಲಿಯಲ್ಲಿ ಮಕ್ಕಳಾಗಿಲ್ಲ ಅಂಥೇಳಿ ಪರಪುರುಷನ ಸವಾಸ, ಅಥವಾ ನನ್ನ ಹೆಂಡತಿಗೆ ಮಕ್ಕಳಾಗ್ತಿಲ್ಲ ಅಂತ ಅವ್ನು ಇನ್ನೊಬ್ಬಳು ಇಟ್ಕೊಳ್ಳೋದು, ಲಿವಿಂಗ್ ಟುಗೆದರ್ ಅಂತ ಏನೋ ಬಂದಿದೆ ಆ ಥರದಲ್ಲಿ. ಈ ಥರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದರೂ ಕೂಡ, ಗುರು ಹಿರಿಯರು ಒಪ್ಪಿ ಮದುವೆ ಮಾಡಿದರೂ ಕೂಡ, ಅಪ್ರೂವ್ಡ್ ಮ್ಯಾರೇಜ್ ಆಗಿದ್ದರೂ ಕೂಡ ಗುರುವಿನ ಅನುಗ್ರಹ ಇಲ್ಲ. ಆದ್ದರಿಂದ ಗುರುಗ್ರಹ ದೋಷ ಇದೆ, ನಂಬರ್ 1. ಎರಡನೇದು, ಪರಸ್ತ್ರೀಯರ ಸಂಬಂಧ ಅಥವಾ ಪರಪುರುಷರ ಸಂಬಂಧ ಇರುವಂಥ ದೋಷ ಇರೋ ಹುಡುಗರನ್ನ ನಾವು ಮದುವೆ ಮಾಡಿಬಿಟ್ರೆ ಆರ್ಷ ವಿವಾಹದಲ್ಲಿ ಅಥವಾ ಪ್ರಜಾಪತ್ಯ ವಿವಾಹದಲ್ಲಿ ನಮಗೆ ಲಾಸೇ ವಿನಃ ಪ್ರಾಫಿಟ್ ಏನೂ ಇಲ್ಲ. ಹೀಗಾಗಿ ಡೈವರ್ಸ್ಗೆ ಹೋಗ್ತಿದೆ. ಡೈವರ್ಸ್ಗೆ ಕಾರಕ ಯಾರು? ಶನಿ ಮತ್ತು ಕುಜ. ಮಂಗಳ ಗ್ರಹ ಮತ್ತು ಶನಿಗ್ರಹ ದೋಷದಿಂದ ಅವನು ಇವಳು ಮದುವೆ ಆದಮೇಲೆ ಕುಡಿಯೋದು ಕಲಿತ, ಸ್ಮೋಕ್ ಮಾಡೋದು ಕಲಿತ, ಪರಸ್ತ್ರೀ ಸಂಬಂಧ ಕಲಿತ ಮದುವೆ ಆದಮೇಲೆ. ಇವನು ಮದುವೆ ಆದಮೇಲೆ ಇವಳು ಕೂಡ ತಪ್ಪು ದಾರಿ ಹಿಡಿತಾಳೆ. ಇದಕ್ಕೆ ಕಾರಣ ಶನಿ. ಯಾಕೆ ಇವರಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿಲ್ಲ? ಕುಜ ದೋಷ, ಮಂಗಳ. ಇವರೆಲ್ಲರೂ ಶಾಂತಿ ಪಡಿಸ್ಬೇಕು ಅಂದರೆ ಗುರು ಇರಬೇಕು. ನಂತರ ಕಾರಿದೆ, ಸೈಟ್ ಇದೆ, ದೊಡ್ಡ ಬಂಗ್ಲೆ ಇದೆ, ಉದ್ಯೋಗ ಇದೆ, ವ್ಯಾಪಾರ ಮಾಡ್ತೀನಿ, ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ಎಲ್ಲರೂ ಇದ್ದಾರೆ, ಅನುಭವಿಸಂತ ಯೋಗ ನನಗಿಲ್ಲ. ನನ್ನ ಮುಂದೆ ಎಲ್ಲ ಇದೆ, ಆದರೆ ನನ್ನ ಬೆನ್ನಿಂದೆ ಗುರುವಿನ ಆಶೀರ್ವಾದ ಇಲ್ಲ. ಅದರಿಂದ ಮುಂದೆ ಏನೇ ಇದ್ದರೂ ಬೆನ್ನಿಂದೆ ಗುರುವಿನ ಆಶೀರ್ವಾದ ಇರಬೇಕು. ಅದಕ್ಕೆ ಮದುವೆ ಆಗೋಕ್ಕೆ ಮುಂಚೆ ಗುರುವಿನ ಬಲ ನೋಡಬೇಕು. ಗುರುಬಲ ಇದ್ದಾಗಲೇ ಮದುವೆ ಆಗಬೇಕು. ಗುರುಬಲ ಇಲ್ಲ ಅಂದಾಗ ಮದುವೆ ಆಗೋದು ಭಾಳ ಕಷ್ಟ. ಅದಕ್ಕೆ ಮದುವೆ ಆಗ್ತಾರೆ, ಗುರುವಿನ ಅನುಗ್ರಹ ಇಲ್ಲ, ಡೈವರ್ಸ್ ಆಗ್ಬೋದು, ಸಂತಾನ ಆಗದೆ ಇರ್ಬೋದು, ಅಥವಾ ಇವನು ಪರಸ್ತ್ರೀ ಸಂಬಂಧ ಇಟ್ಕೋಬೋದು, ಇವಳು ಪರಪುರುಷನ ಸಂಬಂಧ ಇಟ್ಕೋಬೋದು, ಇಲ್ಲ ಉಡೋ ಮಕ್ಕಳಿಂದನೇ ಅಪ್ಪ ಅಮ್ಮನಿಗೆ ತೊಂದರೆನೂ ಆಗ್ಬೋದು. ಅಂಥ ಪನಿಷ್ಮೆಂಟ್ ಕೊಡೋದು ಯಾರು? ಗುರುಗ್ರಹ. ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದಲ್ಲಿ ಗುರು ನಿಂದನಾ ದೋಷ, ಗುರು ಶಾಪ, ಗುರು ಪತ್ನಿ ಶಾಪ, ಗುರು ಪುತ್ರಿ ಶಾಪ, ಗುರು ಅವಹೇಳನ ದೋಷ. ಈಗ ಹಲವಾರು ಗುರುಗೆ ಸಂಬಂಧಪಟ್ಟಂಥ ದೋಷಗಳಿಂದ ದಾಂಪತ್ಯ ಜೀವನ, ಮ್ಯಾರೇಜ್ ಲೈಫು ತುಂಬ ತೊಂದರೆ ಆಗುತ್ತೆ. ಅಪ್ರೂವ್ಡ್ ಮ್ಯಾರೇಜ್ ಆಗಿದ್ದರು. ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಜಾಪತ್ಯ ವಿವಾಹ ಇವೆಲ್ಲ ಅಪ್ರೂವ್ಡು. ಇನ್ವಿಟೇಷನ್ ಪ್ರಿಂಟ್ ಮಾಡಿ ಗುರುವಿನ ಆಶೀರ್ವಾದದಿಂದ ಚೌಟ್ರಲ್ಲಿ ದೇವಸ್ಥಾನ ಎಲ್ಲರ ಮುಂದೆ ಮಾಡಿ ಇಷ್ಟು ತೊಂದರೆಗಳಾಗ್ತಾಯಿದೆ. ಈ ನಾನ್ ಅಪ್ರೂವ್ ಆಗಿಲ್ದಿರೋ ವಿವಾಹಗಳು ಹೆಂಗಿರ್ತದೆ ಬದುಕು ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರಿಗೂ ಗುರುಬಲ. ಮದುವೆ ಆಗೋಕ್ಕೆ ಮುಂಚೆ ಹುಡುಗನಿಗೆ ಗುರುಬಲ ಇದ್ದರೆ ಮದುವೆ ಆಗತ್ತೆ, ಮುಂಜಿ ಆಗತ್ತೆ, ಕೆಲಸ ಸಿಗುತ್ತೆ, ಓದ್ತಾನೆ, ಡಿಗ್ರಿ ತಗೋತಾನೆ. ಹುಡುಗಿ ಗುರುಬಲ ಆಯ್ತಾ, ಓದ್ತಾಳೆ, ಕೆಲಸ ಸಿಗುತ್ತೆ, ಮದುವೆ ಆಗ್ತಾಳೆ. ಗುರುಬಲ ಇಬ್ಬರಲ್ಲೂ ಇದೆಯಾ ಚೆಕ್ ಮಾಡಿದ್ರೆ ಭಾಳ ಒಳ್ಳೆಯದು. ಹುಡುಗನಿಗೆ ಗುರುಬಲ ಇಲ್ಲ, ಅವ್ನಿಗೆ ಮದುವೆ ಮಾಡಬೇಕೀಗ. ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಗುರುಬಲ ಇಲ್ಲ, ಅವ್ನಿಗೆ ಮದುವೆ ಮಾಡೋಕ್ಕಿಲ್ಲ. ದಶಾಭಕ್ತಿ ನೋಡಿದಾಗ ಇನ್ನೂ 2 ವರ್ಷ ಮದುವೆ ಇಲ್ಲ. ಆದರೆ ಅವರಪ್ಪ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ನಾನು ಸಾಯೋಕ್ಕೆ ಮುಂಚೆ ನನ್ನ ಮಗನ ಮದುವೆ ನೋಡಬೇಕು ಅಂತ ಅವ್ರು ದಿನ ಕಣ್ಣಲ್ಲಿ ನೀರು. ಆದರೆ ಆ ಮಗನಿಗೆ ಮದುವೆ ಬಲ ಯೋಗ ಇಲ್ಲ. ಆಗ ಏನು ಮಾಡಬೇಕು? ಹುಡುಗಿಲಿ ಗುರುಬಲ ಇದೆ ಹುಡುಕಬೇಕು.
ಆಗ ಗುರು ಬಲ ಹುಡುಗಿಲಿದ್ದಾಗ ಹುಡುಗನಿಗೆ ಮದುವೆ ಮಾಡ್ತಾರೆ. ಆದರೂ ಹುಡುಗ ವೀಕು, ಯಾಕೆಂದರೆ ಗುರುಬಲ ಇಲ್ಲ ಅವನಲ್ಲಿ. ಈಗ ಅವನು ಮೀನರಾಶಿಲಿ ಹುಟ್ಟಿದ್ದಾನೆ. ಈಗ 7.5 ವರ್ಷ ಶನಿ ನಡೀತಾ ಇದೆ ಅವನಿಗೆ. ಜನ್ಮದಲ್ಲೇ ಮೀನರಾಶಿಲೇ ಶನಿ ಕೂತಿದ್ದಾರೆ. ಈಗ ಮಾರ್ಚ್ 29, 2025ರಲ್ಲಿ ಕುಂಭದಿಂದ ಮೀನರಾಶಿಗೆ ಗುರು ಪ್ರವೇಶ ಆಗಿಬಿಟ್ಟು ಅಲ್ಲೇ ಕೂತಿದ್ದಾರೆ. ಅವನ ಜನ್ಮದಲ್ಲೇ 2 ವರ್ಷ ಇರ್ತಾರೆ. ಯಾವಾಗ ಜನ್ಮರಾಶಿಲೇ ಶನಿ ಇದ್ದಾಗ, 7.5 ಶನಿ ಇದ್ದಾಗ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಡಬಾರ್ದು, ಭಾಳ ತೊಂದರೆ ಆಗ್ತದೆ. ಗುರುನೇ ಮೀನರಾಶಿಗೆ ಓನರು ಗುರುಗ್ರಹ. ಗುರು ಅಲ್ಲಿ ಸ್ಟ್ರಾಂಗ್ ಇಲ್ಲ, ಗುರುಬಲ ಇಲ್ಲ. ಹುಡುಗಿ ಮುಖಾನ ಮದುವೆ ಆಗಬೇಕು, ಆದರೂ ಕೂಡ ಅವನಿಗೆ ಗುರುಬಲ ಬರೋವರೆಗೂ ಸಂಸಾರ ಚೆನ್ನಾಗಿರಲ್ಲ. ಸಣ್ಣ ಪುಟ್ಟ ಗಲಾಟೆ, ಭಾಳ ತೊಂದರೆ ಇರ್ತದೆ. ಅದರಿಂದ ಇಬ್ಬರಿಗೂ ಗುರುಬಲ ಇದ್ದಾಗ ಮಾತ್ರ ಆ ಮದುವೆ ಚೆನ್ನಾಗಾಗೋದು. ಇಬ್ಬರಲ್ಲಿ ಒಬ್ರಿಗಿಲ್ಲ ಅಂದರೆ ಕಷ್ಟ. ನೋಡಿ, ಗುರುಬಲ ಇದ್ರೇ ಎಲ್ಲ ಜಗತ್ತಲ್ಲಿ ನಡೆಯೋದು. ಕಲಿಯುಗದಲ್ಲಿ ಎಲ್ಲ ಗ್ರಹಗಳಿಂತ ಸ್ಟ್ರಾಂಗು ಗುರುಬಲ. ಗುರು ಬೇಕು ಎಲ್ರಿಗೂ ಗುರು ಸಿಗಲ್ಲ. ಎಷ್ಟೋ ಜಾತಿ ಜನಗೆ ಗುರುಗಳೇ ಇಲ್ಲ, ಎಷ್ಟೋ ಧರ್ಮದವ್ರಿಗೆ ಗುರುಗಳಿಲ್ಲ. ಆದರೆ ಗುರು ಸಿಕ್ಕಿಲ್ಲ ಅಂತೇಳಿ ನಾವು ಕೈ ಬಿಡೋಂಗಿಲ್ಲ. ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ನಾವು ಕಲಿಯುಗದಲ್ಲಿ ದತ್ತಾತ್ರೇಯರು, ಶಿರಡಿ ಸಾಯಿಬಾಬಾ, ವರದಳ್ಳಿ ಶ್ರೀಧರ ಸ್ವಾಮಿಗಳು, ಈಗ ಮಹಾನ್ ಅವಧೂತರು, ಯಡಿಯು ಸಿದ್ಧಲಿಂಗೇಶ್ವರ, ಜೇನ್ಕಲ್ ಸಿದ್ದೇಶ್ವರ, ಇವರೆಲ್ಲ ಗುರು ಪರಂಪರೆಯಲ್ಲಿ ಬಂದಂಥ ಸಿದ್ಧಗ್ರಹದಿಂದ ಬಂದಂಥ ದೈವತಾನುಗ್ರಹ ಸ್ವರೂಪರು, ಅವಧೂತರು. ಇಂಥವ್ರ ಆಶೀರ್ವಾದ ನಮಗಿರಬೇಕು. ಇಲ್ಲ, ನಮ್ಮಲ್ಲಿ ನಡೆದು ಬಂದಿಲ್ಲ, ನಮಗೆ ಗುರುಗಳೇ ಇಲ್ಲ, ನಮ್ಮ ಜಾತಿಗೆ, ನಮ್ಮ ಧರ್ಮ ಗುರುಗಳೇ ಇಲ್ಲ ಅಂತೀವಿ. ಕೆಲವು ಜಾತಿಗಿದೆ, ಇದ್ದರೂ ಏನು ಲಾಭ ಇಲ್ಲ, ಹತ್ರಕ್ಕೆ ಸೇರಿಸಲ್ಲ, ಆಶೀರ್ವಾದ ಇಲ್ಲ. ಅದಕ್ಕೆ ಮದುವೆ ಅನ್ನೋ ಜೀವನದಲ್ಲಿ, ಮದುವೆ ಅನ್ನೋ ಒಂದು ಸರ್ಕಸ್ನಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಹಲವಾರು ತಪ್ಪುಗಳಲ್ಲಾಗಿ ಇವತ್ತು ಕೌಟುಂಬಿಕ ಜೀವನ ಕೋರ್ಟ್ಗೆ ಹೋಗಿದೆ. ಇದನ್ನೆಲ್ಲ ಗುರುವಿಗೆ, ನಿಮ್ಮ ವಿವಾಹ ಬಾಧ ದೋಷಕ್ಕೆ, ನಿಮ್ಮ ರಾಂಗ್ ಮ್ಯಾರೇಜ್ಗೆ, ಜಾತಕ ನೋಡಿ ಮದುವೆ ಮಾಡಿರ್ತಾರೋ, ಜಾತಕ ಸುಳ್ಳು ಕೊಟ್ಟು ಮದುವೆ ಮಾಡಿರ್ತಾರೋ, ಅಥವಾ ಜಾತಕ ಇಲ್ಲದೆ ಏನೋ ಒಂದು ಯಾವುದೋ ಅಂದಾಜು ಮದುವೆ ಮಾಡಿರ್ತಾರೆ. ಆದರೆ ಮದುವೆ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ. ಅದಕ್ಕೀಗ ಪರಿಹಾರ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ, ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯರು ಗುರುಗಳು, ಆದಿಗುರು ಜಗದ್ಗುರುಗಳಾದಂಥ ತ್ರಿಮೂರ್ತಿ ರೂಪರು ಹುಟ್ಟಿದ ದಿನ ಗುರುವಾರ 4 ಡಿಸೆಂಬರಲ್ಲಿ. ಆ ಒಂದು ಶುಭ ದಿವಸ, ಆ ಒಂದು ಹುಣ್ಣಿಮೆ ವೈಬ್ರೇಷನಲ್ಲಿ ನಾವು ದತ್ತ ಜಯಂತಿ ದಿವಸ ಮದುವೆ ಆಗದೋದವ್ರಿಗೆ, ಮದುವೆ ಆಗಿರೋರಿಗೆ ಸಾಲಬಾಧೆ, ರೋಗಬಾಧೆ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ತೊಂದರೆ, ಶತ್ರುಬಾಧೆ, ಮಾಟ ಮಂತ್ರ ತಂತ್ರಬಾಧೆಗಳು, ವಿಪರೀತ ನಷ್ಟ, ಮನೆಯಲ್ಲಿ ಗೃಹ ಕಲಹ, ಮತ್ತು ಯಾವುದೇದರಲ್ಲೂ ನಮಗೆ ಏಳಿಗೆ ಆಗ್ತಿಲ್ಲ ಅಂದರೆ ಗುರು ಅನುಗ್ರಹ ಇಲ್ಲ, ಜಾತಕದಲ್ಲಿ ಗುರುಬಲ ಇಲ್ಲ. ಆ ಗುರುಬಲನ ಆವತ್ತು ದಿನ ನಾವು ಪಡೆಯೋಕ್ಕೆ ಅವಕಾಶ ಇದಕ್ಕೆ. ನಾವು ಆ ಹುಣ್ಣಿಮೆಯಲ್ಲಿ ಭಗವಂತ ಗುರು ಸ್ವರೂಪದಲ್ಲಿ ಹುಟ್ಟಿದ್ದಾರೆ. ಆ ಹುಣ್ಣಿಮೆ ದಿವಸ ನಾವು ತುಮಕೂರಿನಲ್ಲಿ ಈ ವರ್ಷ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ತುಮಕೂರಲ್ಲಿ ಅಲ್ಲಿ ಆ ದಿವಸ ಎಲ್ರಿಗೂ ಗುರು ಸಿಗಲ್ಲ, ಎಲ್ಲರ ಹತ್ರ ಯಾರಿಗೂ ಗುರು ಲಭ್ಯ ಇಲ್ಲ, ಫಿಸಿಕಲ್ಲಾಗಿ ಸಿಗೋದಿಲ್ಲ, ಭೌತಿಕವಾಗಿ. ಅದಕ್ಕೆ ಈ ಒಂದು ವುಡ್ಡಲ್ಲಿ ನಾವು ಮಾಡಿಸಿರೋ ಈ ಒಂದು ಪಾದಕೆಗಳನ್ನು ನಾವು ಆ ಹುಣ್ಣಿಮೆ ದಿವಸ ನಿಮ್ಮ ಕೈಲಿ ಕೊಟ್ಟು ಪೂಜೆ ಮಾಡಿಸ್ತೀನಿ. ನಿಮ್ಮ ಕೈ ಕೊಡೋಕ್ಕೆ ಮುಂಚೆನೇ 32 ರೀತಿ ಅಧಿವಾಸಗಳು, ಜಲಾದಿವಾಸ, ಕ್ಷೀರಾದಿವಾಸ, ದಧಿ, ಮೊಸರು, ತುಪ್ಪ, ಜೇನುತುಪ್ಪ, ಮತ್ತು ಗಂಧ, ಭಸ್ಮ, ಪಂಚಪುಷ್ಪಗಳು, ಚಿನ್ನ, ಬೆಳ್ಳಿ, ಈಗ 32 ವೆರೈಟಿ ಅಧಿವಾಸಗಳು, ಅದ್ರಲ್ಲಿ ನಾವು ನವಧಾನ್ಯಗಳು ಸೇರ್ಕೊಂಡಿರ್ತದೆ. ಈಗ ಅಧಿವಾಸ ಮಾಡಿದ್ಮೇಲೆ 4ನೇ ತಾರೀಕು ಡಿಸೆಂಬರ್ ಹುಣ್ಣಿಮೆ ದಿವಸ ನಿಮ್ಮ ಕೈಲೇ ಕೊಟ್ಟು ಇದಕ್ಕೆ ಪ್ರಾಣವನ್ನು ನಿಮ್ಮ ಕೈಲೇ ತುಂಬಿಸ್ತೀವಿ. ಇದಕ್ಕೆ ಪ್ರಾಣ ಎಲ್ಲ ಗುರು, ಪರಮಗುರು, ಪರಾತ್ಮ ಗುರು, ಪರಮೇಷ್ಠಿ ಗುರುಗಳು, ಜನ್ಮಾಂತರ ಗುರುಶಾಪ ಇರೋದ್ರಿಂದನೇ ನಮಗೆ ಇವತ್ತು ಜೀವನದಲ್ಲಿ ಕಷ್ಟಪಡ್ತಾ ಇದ್ದೀವಿ. ಈ ಒಂದು ಮರದ ಪಾದುಕೆಗೆ ಗುರುವಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 64 ರೀತಿ ವೆರೈಟಿ ಪೂಜೆ ನಿಮ್ಮ ಕೈಲೇ ಮಾಡಿಸಿ, ನೀವೇ ಪ್ರಾಣ ತುಂಬಿ, ಪ್ರಾಣ ಪ್ರತಿಷ್ಠಾಪನೆ 64 ರೀತಿ ಪೂಜೆ ನೀವೇ ಮಾಡಿ, ಆಮೇಲೆ ಇದಕ್ಕೆ ಕಳಾ ಹೋಮ ಮಾಡಿ ಕಳಾಶಕ್ತಿಯನ್ನು ತುಂಬಿ ಮನೇಲಿಟ್ಟು ಪೂಜೆ ಮಾಡಬೇಕು. ಈ ಮನೇಲಿಟ್ಟು ಪೂಜೆ ಮಾಡುವಾಗ ನೇಣು ಹಾಕೊಳ್ಳೋದು, ಆಕ್ಸಿಡೆಂಟಾಗಿ ಸತ್ತೋಗೋದು, ಮಚ್ಚುಲಾಂಗಲ್ ಹೊಡೆದು ಸಾಯಿಸೋದು, ಅಪಮೃತ್ಯು ದುರ್ಮರಣ ಕಂಟಕ ದೋಷ ಬರಬಾರ್ದು ಅಂದರೆ ಈ ಗುರುಗೆ ಮೃತ್ಯುಂಜಯ ಹೋಮ ಮಾಡಿ ಮೃತ್ಯುಂಜಯ ಶಕ್ತಿಯನ್ನು ತುಂಬೋದು, ಶತ್ರುಗಳ ಕಾಟ ಸುದರ್ಶನ ಹೋಮ ಮಾಡೋದು, ಕುಜದೋಷ, ಕಾಳಸರ್ಪ ದೋಷ
ಅದನ್ನು ಈ ಗುರುಗೆ ಈ ಪಾದಕೆಗೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಇದಕ್ಕೆ ಶಕ್ತಿ ತುಂಬಿ ದತ್ತಾತ್ರೇಯರ ಹೋಮ ಮಾಡಿ ಶಕ್ತಿ ತುಂಬಿ ಆಮೇಲೆ ಇದನ್ನು ನಿಮ್ಮ ಕೈಗೆ ನಾವು ಕೊಡ್ತೀವಿ. ಇದನ್ನು ತೊಗೊಂಡೋಗಿ ನೀವು ಇಟ್ಟು ಪೂಜೆ ಮಾಡೋ. ಇದು ಮನೇಲಿ ಇತ್ತು ಅಂದರೆ ಒಬ್ಬ ವ್ಯಕ್ತಿ ಮನೇಲಿ ಇದ್ದಂಗೆ. ಎಲ್ಲಿ ಈ ಪಾದಕ ಪೂಜೆ ಆಗುತ್ತೋ ವಾಸ್ತು ದೋಷ ಆಗಲಿ ಇರೋದಿಲ್ಲ, ಮತ್ತು ಭೂಕಂಪ ಸುನಾಮಿ ಯಾವುದೇ ರೀತಿ ಬರೋದಿಲ್ಲ. ಇದು ನಾನು 2012ರಲ್ಲಿ ಒಂದು ಸಲ ಮಾಡಿದ್ದೆ. 2014 ಮತ್ತು 2015ರಲ್ಲೂ ಕೂಡ ನಾನು ಈ ಪಾದಕೆಗಳನ್ನು ಮಾಡಿ ಸುಮಾರು 1000 ಜನಕ್ಕೆ ಕೊಟ್ಟಿದ್ದೀವಿ. ಈ ವರ್ಷ ನಾವು ಇದಕ್ಕೆ ಯಾಕೆ ಮಾಡ್ತೀವಿ, ಮುಂದೆ ಪರಾಭವ ಸಂವತ್ಸರ. ಪರಾಭವ ಅಂದರೆ ಎಲ್ಲ ಕಳ್ಕೊಳ್ಳೋದು ಅಂತ. ಆಸ್ತಿ, ಸೈಟು, ಒಡವೆ, ವಸ್ತ್ರ, ಮನೆ, ಗಂಡ, ಹೆಂಡತಿ ಎಲ್ಲನೂ ಕಳ್ಕೊಳ್ಳೋ ಥರ ಇದೆ ಕೆಲವರಿಗೆ ಗುರುಬಲ ಇಲ್ಲ ಅಂದರೆ. ನೆಕ್ಸ್ಟ್ ಇಯರ್ 2026ಕ್ಕೆ ಆ ರೀತಿ ಆಗಬಾರ್ದು ಅಂತ ಮುಂಜಾಗ್ರತೆ ಕ್ರಮದಿಂದ ಈ ಒಂದು ಗುರುಪಾದಕ ಪೂಜೆಯನ್ನು ಮಾಡ್ತಾಯಿದ್ವಿ. ಗುರುಗೆ ಶರೀರ ಪೂಜೆ ಇಲ್ಲ, ದೇವರಿಗೆ ಶರೀರ ಪೂಜೆ ಇದ್ದರೆ ಗುರುಗೆ ಪಾದ ಪೂಜೆ. ಗುರುಗೆ ಶರೀರ ಪೂಜೆ ಮಾಡೋಂಗಿಲ್ಲ. ನೀವು ಎಲ್ಲೇ ದತ್ತಪೀಠಕ್ಕೆ ಹೋಗಿ ಶರೀರ ಪೂಜೆ ಇಲ್ಲ, ಪಾದಕ ಪೂಜೆ ಮಾಡ್ತಾರೆ. ಹೀಗಾಗಿ ಈ ಒಂದು ಪಾದ ಪೂಜೆಯನ್ನು ನಿಮ್ಮ ಕೈಲಿ ಕೊಟ್ಟು ಪೂಜೆ ಮಾಡಿಸ್ತೀವಿ. ಯಾರ್ಯಾರಿಗೆ ಅಂದರೆ 1008 ದಂಪತಿಗಳನ್ನು ಆಯ್ಕೆ ಮಾಡ್ತೀವಿ. 108 ಬ್ರಹ್ಮಚಾರಿಗಳು, ಮದುವೆ ಆಗದಿರೋ ಹುಡುಗರು, 108 ಬ್ರಹ್ಮಚಾರಿಣಿಯರು, ಮದುವೆ ಆಗಿದ್ರು ಹುಡುಗಿರು, ಅವ್ರನ್ನ ಕೂರಿಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಇದನ್ನು ಅವತ್ತು ಕೊಟ್ಟು ಮಧುಕರಿ ಕೊಡ್ತೀವಿ, ಭಿಕ್ಷೆ ಕೊಡ್ತೀವಿ. ಇದು ತುಮಕೂರಲ್ಲಿ ನಡೀತಾ ಇದೆ. ಇದನ್ನು ಹೇಗೆ ಮಾಡಬೇಕಪ್ಪ ಅಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಲಿಂಕು ಗುರುಪಾದಕ ಪೂಜಾ ಲಿಂಕ್ ಅಂತ. ಇದನ್ನು ಫೋಟೋ ತಗೊಳ್ಳಿ ಮೊಬೈಲಲ್ಲಿ, ತೊಗೊಂಡು ನೀವು ಇದನ್ನು ಏನು ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಲಿಂಕಲ್ಲಿ ಎಲ್ಲ ಡೀಟೇಲ್ ಇದೆ. 2012ರಲ್ಲಿ ಮಾಡಿದ್ದು, 2014ರಲ್ಲಿ ಮಾಡಿದ್ದು ಎಲ್ಲ ಡೀಟೇಲ್ಸು, ಫೋಟೋ, ವೀಡಿಯೋ ಮತ್ತು ಇನ್ಫಾರ್ಮೇಷನ್ ಎಲ್ಲ ಇದೆ. ನಿಮ್ಗೆ ಏನೇನು ಡೌಟ್ ಇದೋ ಅಲ್ಲಿ ಓದ್ಕೊಂಡ್ರೆ ನಿಮಗೆಲ್ಲ ಆನ್ಸರ್ ಸಿಗುತ್ತೆ. ಇಷ್ಟ ಆದವರು 1008 ದಂಪತಿಗಳಿಗೆ ಅವಕಾಶ, 108 ಹುಡುಗರು, 108 ಹುಡುಗಿಯರಿಗೆ, ಮದುವೆ ಆಗದಿರೋ ಹುಡುಗರಿಗೆ ಇದನ್ನು ರಿಜಿಸ್ಟ್ರ್ ಮಾಡಿಕೊಂಡು ಪೂಜೆ ಮಾಡಿ ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಮಾಟ ಮಂತ್ರ ತಂತ್ರ ಬಾಧೆ ಇರಲ್ಲ. ನಿಮ್ಮ ಮನೆ ಒಬ್ಬ ವ್ಯಕ್ತಿ ಇದ್ದಾಗೆ ದಿನ ಪೂಜೆ ಮಾಡಬೇಕು. ಇದನ್ನು ಮಾಡಬೇಕು. ಇದ್ರ ಬರೋ ದುಡ್ಡನ್ನು ನಾವು ಪಾಂಡುರಂಗ ದೇವಸ್ಥಾನ ಕಟ್ತಾಯಿದ್ವಿ ಮಲ್ಲೇಶ್ವರಮಲ್ಲಿ, ಬೆಂಗಳೂರಲ್ಲಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ. ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳಲ್ವೋ, ಹೊಡಿತಾರೋ ಬಡಿತಾರೋ, ಅತ್ತೆ ಮಾವದಿರು ಯಾರು ಅತ್ತೆ ಮಾವ ಸೊಸೆಯರಿಗೆ ಅತ್ತೆ ಮಾವ ಸೇವೆ ಮಾಡಲ್ಲ ಅಂತ ವೃದ್ಧಾಶ್ರಮ ಫ್ರೀಯಾಗಿ, ಗುರುಕುಲ ಕೂಡ ಫ್ರೀಯಾಗಿ ಮಾಡ್ತೀವಿ. ಅದಕ್ಕೆ ವಿನಿಯೋಗ ಆಗುತ್ತೆ ಈ ಗುರುಪಾದಕ ದಕ್ಷಿಣೆಯಿಂದ, ಭಿಕ್ಷೆಯಿಂದ. ಆಸಕ್ತಿ ಇರೋರು ಆ ಲಿಂಕಲ್ಲಿ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಇದೇ ರೀತಿ ನಾಳೆ ಅಪ್ರೂವ್ ಇಲ್ಲದೇ ಮದುವೆ ಆದರೆ, ತಂದೆ ತಾಯಿ ಗುರು ಆಶೀರ್ವಾದ ಇಲ್ಲದೇ ಮದುವೆ ಆಗಿಬಿಟ್ರೆ ಏನಾಗುತ್ತೆ, ಆ ಮದುವೆಗೆ ಏನಂತ ಕರೀತಾರೆ ಅನ್ನೋ ವಿಚಾರನ ನಾಳೆ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.